ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಮೂಡ ಅಕ್ರಮದ ಮಾದರಿಯಲ್ಲಿಯೇ ಮತ್ತೊಂದು ದೊಡ್ಡ ಹಗರಣ ರಾಜಭವನದ ಕದ ತಟ್ಟಿದೆ. ಖರ್ಗೆ ಕುಟುಂಬ ಸಚಿವ ಎಂಬಿ ಪಾಟೀಲ್ ಹೆಸರು ಈ ಅಕ್ರಮದಲ್ಲಿ ತಳುಕು ಹಾಕಿಕೊಂಡಿದೆ. ಈ ಹಿಂದೆ ದಾಖಲಾಗಿದ್ದ ಖಾಸಗಿ ದೂರು ಹಿಡಿದು ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಹೀಗಾಗಿ ಕೈಪಾಳಯದಲ್ಲಿ ಮತ್ತಷ್ಟು ನಾಯಕರು ಕೂಡ ಪ್ರಾಸಿಕ್ಯೂಷನ್ ಭೂತ ಬೆನ್ನತ್ತುತ್ತಾ ಎಂಬ ಪ್ರಶ್ನೆ ಕೂಡ ಇದೀಗ ಮೂಡಿದೆ. ಮೈಸೂರು ನಗರಾಭಿವೃದ್ಧಿ ಇಲಾಖೆ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣ ಸಿಎಂಗೆ ಇನ್ನಿಲ್ಲದಂತೆ ಕಾಡ್ತಿದೆ. ಇದು ಸಿದ್ದರಾಮಯ್ಯಗೆ ಕಾನೂನು ಸಂಕಷ್ಟವನ್ನು ಕೂಡ ತಂದಿಟ್ಟಿದೆ. ಈಗ ಇದೇ ಮಾದರಿಯಲ್ಲಿಯೇ ಮತ್ತೊಂದು ಹೊಸ ಹಗರಣ ಸರ್ಕಾರಕ್ಕೆ ಕಂಟಕವಾಗಲು ಹವಣಿಸುತ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಎಂಬಿ ಪಾಟೀಲ್ ವಿರುದ್ಧ ಅಕ್ರಮ ಆಸ್ತಿ ಪರಾಭಾರೆ ಪ್ರಕರಣ ರಾಜಭವನ ಕದ ತಟ್ಟಿದೆ. ಈಗಾಗಲೇ ಇದೇ ವಿಚಾರಕ್ಕೆ ಖಾಸಗಿ ದೂರು ಕೂಡ ದಾಖಲಾಗಿದೆ. ಆದರೆ ಈಗ ಇದೇ ದೂರಿನ ಅನ್ವಯ ಬಿಜೆಪಿ ನಾಯಕ ಕಾಂಗ್ರೆಸ್ ಮೂಲ ಬುಡವನ್ನೇ ಹಿಡಿದು ಅಲ್ಲಾಡಿಸಲು ಸಜ್ಜಾಗಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಅಕ್ರಮದ ತನಿಖೆಗೆ ಒತ್ತಾಯಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೂಡ ಮನವಿ ಮಾಡಿದ್ದಾರೆ. ಮೂಡ ಅಕ್ರಮದ ಮಾದರಿಯಂತೆಯೇ ಇದು ಕೂಡ ಬಹುದೊಡ್ಡ ಹಗರಣ ಅಂತ ತಿಳಿದು ಬಂದಿದೆ. ಚಿನ್ನದಂತ ಬೆಲೆ ಬಾಳುವ ಈ ಜಾಗವನ್ನ ಶೋಷಿತರಿಗೆ, ಬಡವರಿಗೆ ನೀಡುವ ಬದಲು ಅದೇ ಸಮುದಾಯದ ಉಳ್ಳವರಿಗೆ ನೀಡಲಾಗಿದೆ ಅನ್ನೋದು ಆರೋಪ. ಹೀಗಾಗಿ ಲೆಹರ್ ಸಿಂಗ್ ಸಿರೋಯಾ ಗವರ್ನರ್ ಅನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಈ ಭೂಮಿ ಹಂಚಿಕೆಯಾಗಿದ್ದೇಗೆ, ಯಾವ ಮಾನದಂಡದಲ್ಲಿ 5 ಎಕರೆ ನೀಡಲಾಗಿದೆ, ಈ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು ಅಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಬಳಿ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಕೆಐಎಡಿಬಿ ಹಗರಣಕ್ಕೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯ ಒತ್ತಾಯಿಸಿದ್ದಾರೆ. ಮೂಡ ಅಕ್ರಮದ ಕುಣಿಕೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲಿದೆ. ಇದರಿಂದ ಪಾರಾಗಲು ಸರ್ಕಾರ ಅವಣಿಸುತ್ತಿರುವ ಈ ಮಧ್ಯೆ ಕೆಐಎಡಿಬಿ ನಿಗಮದ ಎಸ್ಸಿ/ಎಸ್ಟಿ ಭೂ ಹಗರಣದ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಈ ಪ್ರಕರಣವನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಗಂಭೀರವಾಗಿ ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅನ್ನೋದೇ ಮುಂದಿರೋ ಕೌತುಕ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.